ಅಶ್ವಿನಿ ಮೇಡಮ್ ಫಸ್ಟ್ ಯಾಕೆ ಸೇರಿದ್ದೀವಿ ಅಂದರೆ ಅದೇ ಸುಮಾರು ಜನ ಹಂಗೆ ಮಾಡ್ತಾರೆ. ನಮಗೇನಾಯ್ತು, ಫಸ್ಟ್ ನಾನು ಗುರು ಕತೆ ಕೇಳ್ತಾ ಇದ್ವಿ, ನಾನು ಯುವ ಕತೆ ಕೇಳ್ತಾ ಇದ್ವಿ, ಯಾವುದು ಸೆಟ್ ಆಗಿರ್ತೀವಿ. ಸರಿ, ಒಂದು ದಿವಸ ಕಾರ್ತಿಕ್ ಮತ್ತು ಯೋಗಿ ಬಂದು ಹೇಳಿದ್ರು, ಅಕ್ಕ ಒಂದು ಸ್ಟೋರಿ ಇದೆ, ಸುಮ್ಮನೆ ಕೇಳಿ ಒಂದು ರೋಹಿತ್ ಒಂದು ಸ್ಟೋರಿ ಮಾಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ. ಜಯಣ್ಣ ಸರು ಕೇಳ್ತಾರೆ, 3 ಪ್ರೊಡಕ್ಷನ್ ಹೌಸ್ ಕೇಳಿದ್ವಿ. ಆ್ಯಂಡ್ ಯಾಕೆ ವೈ ಡೋಂಟ್ ವಿ ಡೂ ಇಟ್ ಟುಗೆದರ್ ಅಂತ. ಸೊ ನಾಳೆ ಡಿಸಿಷನ್ ತೊಗೊಂಡು ಅವರು ಓಕೆ ಅಂತ. ಸೊ ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಸಿನಿಮಾ ಅಂತ, ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಕತೆ ಅಂತ ಸ್ಕ್ರೀನ್ ಪ್ಲೇ ಆಗಲಿ ಕಾಡಿದೆ ಅಂತಲ್ಲ, ಇಟ್ಸ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್. ಕಥೆನೂ ಇದೆ, ಕಮರ್ಷಿಯಲ್ ಆಸ್ಪೆಕ್ಟು ಇದೆ. ಆ್ಯಂಡ್ ಗುರುಗೆ ಸೂಟ್ ಆಯ್ತಂತ ನನಗೆ, ಯುವಾಗ ಸೂಟ್ ಆಯ್ತಂತ ನನಗೆ ಅನಿಸ್ತು. ಅದಲ್ಲ ಕಥೆದ ಹೇಳ್ತಾರೆ, ಕಾಡಿದೆ ಅಂತಂದರೆ ಸಿನಿಮಾದಲ್ಲಿ ರೋಹಿತ್ದು ನೋಡಿದ್ರೆ ದಯವಿಟ್ಟು ಗಮನಿಸಿಲಿ. 4 ಕಿರುಚಿತ್ರಗಳು ಸೇರಿ ಅಂದರೆ ಆಂಥಾಲಜಿ ಅಂತ ಇದ್ದಾರೆ. ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೇಮ್ ರತ್ನ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಅವರಾಗಲಿ, ಉಮಾಶ್ರೀದು, ಪ್ರಮೋದು, ಶ್ರುತಿ ಮೇಡಮ್ದು, ಎಲ್ಲರದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 years ಆಯಿತು. ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ಲ, ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ. ಇದರಲ್ಲೂ ಅದೇ ಥರದ್ದು ಒಪ್ಪನ್ ಜರ್ನಿ. ಹೀರೋ ಯುವ ಅನ್ನೋದು ಏನಕ್ಕೆ ಆದ ಅವ್ನ ಜರ್ನಿ. ಜೈನ ಅವ್ರು ಹೇಳಿದಂಗೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದರೂ ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ. ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡಿರ್ತಾರೆ ಪಿಕ್ಚರ್. ಸೊ ಎಲ್ಲ ಪಾತ್ರಗಳು ಕಾಡುತ್ತೆ. ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳತ್ತೆ. ಇನ್ನೂ ಒಂದು ವರ್ಷ 2 ವರ್ಷ ಈ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ. ಅದು ನಿಮಗೆ ನೆಕ್ಸ್ಟ್ ಇವನ್ ನಿಮ್ಮ ಕತೆ ಕೇಳಾದ್ಮೇಲೆ 2 ದಿನ ಆಗಲಿ 3 ದಿನ ಆದಮೇಲೆ ನಿಮಗೆ ಆ ಕಥೆಗಳಲ್ಲಿ ಆ ಪಾತ್ರಗಳಾಗಲಿ ಸನ್ನಿವೇಶಗಳು ನಿಮಗೆ ನೆನಪು ಬರ್ತಿದ್ರೆ ಅದನ್ನು ಕಾಡುತ್ತಾನೆ ಅದನ್ನು. ಸೊ ನಿಮಗೂ ಹಂಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಅದು ಉದಾಹರಣೆ.